ನಮಸ್ಕಾರ 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 ಮುರಳಿ ಅವರೇ, ಏನು ಸ್ಪೆಷಲು, ಏನು ಮಾಡಿದ್ದೀರಾ? ಏನು ರೀ ಇಡ್ಲಿ ಮಾಡಿಬಿಟ್ಟಿದ್ದೀರಾ ರೇ? ಬರೀ ಇಡ್ಲಿ ಅಲ್ಲ, ಅದು ಮಿಲೆಕ್ಸ್ ಅವರ ರಾಗಿ ಇಡ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste, welcome back to Suchi Kichi with Murli. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure, physically refined sunflower ಎಣ್ಣೆ. Millex, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಇವತ್ತು ಒಂದು ಒಳ್ಳೆ ಆರೋಗ್ಯವಾದಂಥ ಅಡುಗೆ ಇದು. ಕ್ವಿಕ್ ಆಗಿ ಆಗೋಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಇದು. ತುಂಬಾ ಹೆಲ್ದಿಯಾಗಿರೋಂಥದ್ದು. ಬೆಳಗ್ಗೆ ಹೊತ್ತು ನಾನು ಹೇಳಿದಾಗೆ ಆಫೀಸ್ಗೆ ಹೋಗೋರಿಗೆ, ಸ್ಕೂಲ್ಗೆ, ಕಾಲೇಜ್ಗೆ ಹೋಗೋರಿಗೆ ತುಂಬ ಟೈಮ್ ಕಡಿಮೆ ಇರುತ್ತೆ, ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಬೇಕು. ಇದು ಬಹಳ ಕ್ವಿಕ್ಕಾಗಿ ಆಗುತ್ತೆ, ಇನ್ಸ್ಟೆಂಟಾಗಿ ಆಗೋದ್ರ ಜೊತೆಗೆ ಆರೋಗ್ಯವಾಗಿರುವಂಥ ಬ್ರೇಕ್ಫಾಸ್ಟ್ ಮಿಲೆಕ್ಸ್ ರಾಗಿ ಇಡ್ಲಿ. ಮಿಲೆಕ್ಸ್ ರಾಗಿ ಇಡ್ಲಿ ಜೊತೆಗೆ ಒಂದು ಸಿಂಪಲ್ ಆಗಿ ರುಚಿಯಾಗಿರೋಂಥ ಹುರ್ಗಡ್ಲೆ ಚಟ್ನಿ. ಮಿಲೆಕ್ಸ್ ರಾಗಿ ಇಡ್ಲಿಗೆ ಬೇಕಾಗುವ ಪದಾರ್ಥಗಳು: ಮಿಲೆಕ್ಸ್ ರಾಗಿ ಇಡ್ಲಿ ಮಿಕ್ಸ್, ಮೊಸರು, ಉಪ್ಪು, ಕ್ಯಾರೆಟ್, ಗೋಡಂಬಿ. ಹುರುಗಡ್ಲೆ ಚಟ್ನಿಗೆ ಬೇಕಾಗುವ ಪದಾರ್ಥಗಳು: ಹುರುಗಡ್ಲೆ, ಹಸಿ ಮೆಣಸಿನಕಾಯಿ, ಹಸಿ ಶುಂಠಿ, ಉಪ್ಪು, ಹುಣಸೆಹಣ್ಣು. ಮೊದಲನೇದಾಗಿಲ್ಲಿ ಮಿಲೆಕ್ಸ್ ಅವರ ರಾಗಿ ಇನ್ಸ್ಟೆಂಟ್ ಮಿಕ್ಸ್ನ ತೊಗೊಂಡಿದ್ದೀನಿ. ಒಂದು 3 ಸ್ಟೆಪ್ ಅಷ್ಟೇ ಇದರಲ್ಲಿ. ಇನ್ಸ್ಟೆಂಟಾಗಿ ನಮಗೆ ರುಚಿಯಾಗಿರೋಂಥ ರಾಗಿ ಇಡ್ಲಿ ತಯಾರಾಗುತ್ತೆ. ಸೊ ಪ್ಯಾಕೆಟ್ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಪೌಚ್ ಇದೆ. ಸೊ ಇಲ್ಲಿ ಅವರು ಅಳತೆ ಪ್ರಮಾಣನ ಇಲ್ಲೇ ನಿಮಗೆ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಮಿಲೆಕ್ಸ್ ಅವರ ಇನ್ಸ್ಟೆಂಟ್ ರಾಗಿ ಇಡ್ಲಿ ಮಿಕ್ಸ್ ನೋಡಿ, ಇದರಲ್ಲೇ ಎಲ್ಲ ಇದೆ, ಒಗ್ಗರಣೆ ಸಹ ಇದೆ, ಸಾಸಿವೆ, ಕಡಲೆಬೇಳೆ ಎಲ್ಲ ಕಾಣ್ತಾ ಇದೆ. ಸೊ ಇದು ಅಳತೆ ತೊಗೊಂಡಿದ್ದೀನಿ, 1 ಬೌಲಷ್ಟು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬಳಸ್ತಾ ಇದ್ದೀನಿ ನಂದಿನಿ ಕರ್ಡ್, ನಂದಿನಿ ಮೊಸರನ್ನ ಬಳಸ್ತಾ ಇದ್ದೀನಿ ರಾಗಿ ಇಡ್ಲಿಗೆ. ಇಲ್ಲಿ ಈಗ ಅರ್ಧ ಭಾಗದಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಇನ್ಸ್ಟೆಂಟ್ ರಾಗಿ ಮಿಕ್ಸ್ ಮಿಲೆಕ್ಸ್ ಅವ್ರದ್ದು ತಗೊಂಡ್ರೆ ಅರ್ಧ ಕಪ್ಪಷ್ಟು ಮೊಸರು. ಇದನ್ನ ಮಿಕ್ಸ್ ಮಾಡಬೇಕು, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಭಾಗದಷ್ಟು ಮಿಲೆಕ್ಸ್ ಅವರ ರಾಗಿ ಮಿಕ್ಸ್ಗೆ ನಾನು ಅರ್ಧ ಭಾಗದಷ್ಟು ಮೊಸರನ್ನ ಕಲಸಿದ್ದೀನಿ. ಇದನ್ನು 5 ನಿಮಿಷ ಬಿಡಬೇಕಾಗುತ್ತೆ. ಮತ್ತೆ 1 ಕಪ್ಪಷ್ಟು ಮೊಸರನ್ನ ಸೇರಿಸಿ ಮತ್ತೆ 5 ನಿಮಿಷ ಬಿಡಬೇಕಾಗುತ್ತೆ. ಇವಾಗ ಫಸ್ಟಿಗೆ ಮೊದಲನೇ ಸ್ಟೆಪ್ಪಿಗ 5 ನಿಮಿಷ ಇದನ್ನು ಹಾಗೆ ಇಡೋಣ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಈಗ 5 ನಿಮಿಷ ಆಗಿದೆ. ಅರ್ಧ ಕಪ್ಪಷ್ಟು ಮೊಸರು ಮೊದಲು ಸೇರಿಸಿದ್ದೆ. ಈಗ ಮತ್ತೆ 1 ಕಪ್ಪಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿ 1 ಭಾಗದಷ್ಟು ಮೊಸರನ್ನ ಮತ್ತೆ ಸೇರಿಸಿದ್ದೀನಿ. ಈಗ 5 ನಿಮಿಷ ಇದನ್ನ ಹಾಗೆ ಇಡೋಣ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಈಗ 5 ನಿಮಿಷಗಳ ಕಾಲ ನೆಂದಿದೆ, ಇದು ಆಗಿದೆ. ಈಗ ಒಂದು ಇಡ್ಲಿ ಪ್ಲೇಟ್ನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಸವರಿಟ್ಟಾಗ ಇಡ್ಲಿ ಈಸಿಯಾಗಿ ನಮಗೆ ಬರುತ್ತೆ. ಗೋಡಂಬಿ ಇಡ್ತಾ ಇದ್ದೀನಿ, ಒಂದೊಂದು ಡೆಕೋರೇಟಿವ್ ಆಗಿ ಕಾಣುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಸ್ವಲ್ಪ ಕ್ಯಾರೆಟ್, ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು, ಸೊ ನೀರು ಇಟ್ಟಿದ್ದೀನಿ ಆಲ್ರೆಡಿ ತಳದಲ್ಲಿ. ಈಗ ಮಿಲೆಕ್ಸ್ ರಾಗಿ ಇಡ್ಲಿ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳ್ಳೋಣ. ಫುಲ್ ಇಡ್ಲಿ ಬ್ಯಾಟರ್ನ ಫುಲ್ ಹಾಕಬೇಡಿ, ಅರ್ಧ ಹಾಕಿದ್ರೆ ಸಾಕಾಗುತ್ತೆ, ಯಾಕಂದರೆ ಅದು ಉಬ್ಬಿ ಬರೋದಕ್ಕೆ ಜಾಗ ಬೇಕು. ಲಿಡ್ನ ಕ್ಲೋಸ್ ಮಾಡಿ. ಇವಾಗ 10 ರಿಂದ 12 ನಿಮಿಷ ಸ್ಟೀಮ್ ಆದರೆ ಮಿಲೆಕ್ಸ್ ಇನ್ಸ್ಟೆಂಟ್ ರಾಗಿ ಇಡ್ಲಿ ರೆಡಿ ಆಗುತ್ತೆ.
ಮಿಲೆಕ್ಸ್ ರಾಗಿ ಇಡ್ಲಿ ರೆಡಿಯಾಗೋಷ್ಟರಲ್ಲಿ ಒಂದು ರುಚಿಯಾಗಿರೋಂಥ ಹೋಟೆಲ್ ಶೈಲಿಯಲ್ಲಿ ಹುರುಗಡ್ಲೆ ಚಟ್ನಿ ಮಾಡ್ಕೊಳ್ಳೋಣ. ಹುರುಗಡ್ಲೆ 1 ಕಪ್ಪಷ್ಟು, ಹಸಿ ಶುಂಠಿ 2 ರಿಂದ 3 ಸಣ್ಣ ತುಂಡುಗಳಷ್ಟು ಹಸಿ ಶುಂಠಿ, ಹಸಿ ಮೆಣಸಿನ್ಕಾಯಿ 6 ಮೆಣಸಿನ್ಕಾಯಿನ ತಗೋತೀನಿ ಇಲ್ಲಿ. ಇದು ನಾವು ಒಂದು ಹೋಟೆಲಲ್ಲಿ ನೋಡಿದ್ದು, ಇದಿಷ್ಟೇ ಬಳಸೋದು. ಇಲ್ಲಿ ಯಾವುದೇ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ ಯಾವುದು ಬಳಸಲ್ಲ. ಈ 4 ಇಂಗ್ರೀಡಿಯೆಂಟ್ನ ಬಳಸಿ ಈ ಚಟ್ನಿನ ಮಾಡ್ತಾರೆ. ಸ್ವಲ್ಪ ಹುಣಸೆ ಹಣ್ಣು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಇದನ್ನು ಸ್ವಲ್ಪ ಡ್ರೈ ಆಗಿ ಪೌಡ್ರ್ ಮಾಡಿ ಆಮೇಲೆ ನೀರನ್ನ ಸೇರಿಸ್ಕೊತೀನಿ. ನೋಡಿ, ಡ್ರೈ ಆಗಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀರು ಹಾಕಿ ಇನ್ನೊಂಚೂರು ಬ್ಲೆಂಡ್ ಮಾಡಿಕೊಂಡ್ರೆ ಆಗುತ್ತೆ. ಕಂಪ್ಲೀಟ್ ಪೇಸ್ಟ್ ಆಗಿ ಮಾಡ್ಕೋಬೇಡಿ. ನೋಡಿ, ಈ ರೀತಿಯಾಗಿ ಕೆಲವೊಂದು ಹೋಟ್ಲಲ್ಲಿ ಈ ರೀತಿಯಾಗಿ ತಿಂದಿರ್ತಾರೆ ನೋಡಿ. ಕಡಲೆ ಅಷ್ಟೇ, ತೆಂಗಿನ ತುರಿ ಏನೂ ಇಲ್ಲ, ಇಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲ. ನೋಡಿ, ಇಷ್ಟೇ ತರಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದು ಹಾಗೆ ಚೆನ್ನಾಗಿರುತ್ತೆ. ನೀರು ಬೇಕಂದರೆ ಇದಕ್ಕೆ ಮಿಕ್ಸಪ್ ಮಾಡ್ಕೋಬೋದು. ಗಟ್ಟಿ ಚಟ್ನಿ. ಇವಾಗ 12 ನಿಮಿಷ ಕಂಪ್ಲೀಟ್ ಆಗಿದೆ. ಮಿಲೆಕ್ಸ್ ರಾಗಿ ಇಡ್ಲಿ ರೆಡಿ ಆಗಿದೆ. ಹೇಗಾಗಿದೆ ನೋಡೋಣ. ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಲೆಕ್ಸ್ ಅವರ ರಾಗಿ ಇಡ್ಲಿನ ಮಾಡಿದ್ದೀವಿ. ಜೊತೆಗೆ ಹುರುಗಡ್ಲೆಯ ಚಟ್ನಿ ಹೆಂಗಿರಬೇಕು ಅಂದರೆ, ಆ ಚಟ್ನಿ ತಿಂದರೆ ಕಳೆದೋಗ್ಬಿಡ್ಬೇಕು. ಹಳೆ ಕಾಲದಲ್ಲಿ ಈಗಲೂ ಕೂಡ ಕೆಲವು ಹೋಟೆಲ್ಗಳಲ್ಲಿ ಮಾಡುವಂಥ ಕೇವಲ 4 ಸಾಮಗ್ರಿಗಳನ್ನ ಬಳಸಿ ಮಾಡಿರ್ತಕ್ಕಂಥ ಅದ್ಭುತವಾದ ಚಟ್ನಿಯ ಜೊತೆಗೆ ಮಿಲೆಕ್ಸ್ ಅವರ ರಾಗಿ ಇಡ್ಲಿ ಹೆಂಗಿರುತ್ತೆ ಗೊತ್ತೇನ್ರಿ? ನೋಡ್ರಿ, ಕಳೆದೋಗ್ಬಿಡ್ತೀರಾ. ಯಾಕಂದರೆ ಮಿಲೆಕ್ಸು ಉತ್ಪನ್ನಗಳು ಹೆಂಗೆ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಮಿಲೆಕ್ಸಲ್ಲಿ ಏನೋ ಮಾಡ್ಕೋಬೇಕು ಅಂತ ಇಷ್ಟ. ಆದರೆ ಯಾವ ಮಿಲೆಕ್ಸ್ ಯೂಸ್ ಮಾಡಬೇಕು, ಆ ಮಿಲೆಕ್ಸ್ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು. ಇದು ಇನ್ಸ್ಟೆಂಟು, ನಮ್ಮ ಮಿಲೆಕ್ಸ್ ಅವ್ರದ್ದು ಇನ್ಸ್ಟೆಂಟ್ ಫುಡ್ ಸಿಗ್ತಿದೆ ಈಗ. ಆ ಇನ್ಸ್ಟೆಂಟನ್ನು ತೊಗೊಂಬಂದು ಇಮಿಡಿಯೇಟಾಗಿ ಒಂದು 10-15 ನಿಮಿಷಕ್ಕೆ ಇಡ್ಲಿ ತಯಾರು ಮಾಡ್ಕೋಬೋದು. ಆರೋಗ್ಯಕರವಾಗಿರುತ್ತೆ. BP ಶುಗರ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಜೊತೆಗೆ ವೆಯ್ಟ್ ರಿಡಕ್ಷನ್ಗೋಸ್ಕರ ನಮ್ಮ ಮಿಲೆಕ್ಸ್ ಅವರ ಪ್ರಾಡಕ್ಟ್ಗಳನ್ನೇ ಬಳಸಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ರಾಗಿ ಇಡ್ಲಿ ಮೆತ್ತಿಗೆ ಹೂವು ಇದ್ದಂಗಿದೆ ರೀ. ಸ್ಪಂಜ್ ಥರ ಇದೆ. ಸ್ವಲ್ಪ ತುಪ್ಪ ಹಾಕ್ಬೋದು. ನಂದಿನಿ ತುಪ್ಪ ಸ್ವಲ್ಪ ಅದ್ಭುತ. ಒಳ್ಳೆ ಚಟ್ನಿ, ಒಳ್ಳೆ ರಾಗಿ ಇಡ್ಲಿ, ಮಿಲೆಕ್ಸ್ ಅವ್ರ ರಾಗಿ ಇಡ್ಲಿ ಚಟ್ನಿ ನೋಡಿ. ಬರೀ ಹುರ್ಗಡ್ಲೆದೇನೆ, ತೆಂಗಿನಕಾಯಿ ಬಳಸಲ್ಲ ಇಲ್ಲಿ, ಕೊತ್ತಂಬರಿ ಸಹ ಇಲ್ಲ. ಟೇಸ್ಟ್ ಹೇಗಿದೆ? ಸಖತ್ತಾಗಿದೆ. ಹಳೇ ಕಾಲ ಚಟ್ನಿ ಅಂತ ಹೇಳಿದೆ ನಾನು, ಅದೇ ಚಟ್ನಿ ಇವತ್ತು. ಇಡ್ಲಿ ಸಾಫ್ಟ್ ಆಗಿದೆ ಅಲ್ಲ, ತುಂಬಾ ಸಾಫ್ಟ್, ಸ್ಪಂಜ್ ಥರ ಇದೆ. ಒಂದು ಒಳ್ಳೆ ಆರೋಗ್ಯವಾಗಿರೋಂಥ ಬ್ರೇಕ್ಫಾಸ್ಟ್ ತಿಂಡಿ ಅಥವಾ ಸಂಜೆ ಟೈಮ್. ಅಂದರೆ ಇದು ಹೆಂಗೆ ಅಂತ ಹೇಳಿದ್ರೆ, ಬೇರೆ ಇಡ್ಲಿ 5 ತಿಂತೀವಿ ಅಂದರೆ ಈ ಇಡ್ಲಿ 3 ತಿನ್ನೋಕ್ಕಾಗತ್ತೆ. ಈಗ ಮಾಮೂಲಿ ಅಕ್ಕಿ ಇಡ್ಲಿ ನಾವು ಒಂದು 5 ತಿಂತೀನಪ್ಪ, ನಾನು 6 ತಿಂತೀನಿ ಅಂದರೆ ಅದರಲ್ಲೊಂದು 60% ತಿನ್ಬೋದು ಅಷ್ಟೇ. ಇದನ್ನು ಬೇಗ ಹೊಟ್ಟೆ ತುಂಬುತ್ತೆ. ಸಖತ್ತಾಗಿದೆ. ಈ ಥರ ಹುರ್ಗಡ್ಲೆ ಚಟ್ನಿ ತಿಂದ್ಬಿಡ್ತೀವಿ, 100% ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥೇಳಿ ಚಟ್ನಿ ತಿಂದಿರೋಕ್ಕಾಗುತ್ತಾ? ಆ ರುಚಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನಾ? ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರ್ತಕ್ಕಂಥದ್ದು. ವಿಜ್ಞಾನಿಗಳು, ಡಾಕ್ಟರ್ಗಳು ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಇದನ್ನು ತಗೊಂಡ್ಮೇಲೆ ಪರಿಹಾರ ಕಂಡುಕೊಂಡಿದ್ದಾರೆ. ಉಪಯೋಗಿಸೋದು ಹೆಂಗೆ ಮುರಳಿಯವರೇ? ಒಳಗಡೆ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 40 ml ಉಗುರುಬೆಚ್ಚಗಿರೋ ನೀರಿಗೆ ಹಾಕಿ ಚೆನ್ನಾಗಿ ಕಲಸಿ ಊಟಕ್ಕಿಂತ ಮೊದಲು 1 ಸರಿ ತೊಗೊಂಡ್ರೆ ಸಾಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ದರೆ 2 ಸರಿ ತಗೊಳ್ಳಿ. ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಅಮೃತ್ ನೋನಿ. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ನೀವು ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲೆ. ಭಾರತದ ಮೊಟ್ಟ ಮೊದಲನೇ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಯಾವುದು ಅಂದರೆ ಅದು ಸನ್ಪ್ಯೂರ್ ಆಯಿಲೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇರೋ ಎಣ್ಣೆ ಕೂಡ ಸನ್ಪ್ಯೂರ್ ಆಯಿಲೆ. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಯಲ್ಲಿ ಸಿಗುವಂಥ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಆಯಿಲ್ನೇ ಬಳಸಿ ನಮ್ಮ ಕಾರ್ಯಕ್ರಮದ ಅಡುಗೆಯನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಈ ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಸನ್ಪ್ಯೂರ್ ಅವ್ರದ್ದು ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದೆ, ಅವೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ನಾವಂತೂ ನಮ್ಮ ಕಾರ್ಯಕ್ರಮದಲ್ಲಿ ನಂದಿನಿಯ ಉತ್ಪನ್ನಗಳನ್ನೇ ಬಳಸ್ತಾ ಇದ್ದೀವಿ. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಪನ್ನೀರು, ಏನು ಬೇಕು ಎಲ್ಲವೂ ಸಿಗುತ್ತೆ. ಎಲ್ಲವನ್ನು ಬಳಸಿ ನಮ್ಮ ಶುಚಿ ಕಿಚಿ ಚಾನಲ್ನ ಅಡುಗೆ ಮಾಡ್ತಾಯಿದ್ದೀವಿ. ಬೇಸಿಗೆಗಾಲ ಆದ್ದರಿಂದ
10 ರೂಪಾಯಿಗೆಲ್ಲ ನಮಗೆ ಒಳ್ಳೆಯ ಒಂದು ಜ್ಯೂಸ್ ಸಿಗುತ್ತೆ. ತಗೊಂಡ ತಣ್ಣಗಿರೋದನ್ನ ಕುಡ್ಕೊಂಡು ಹೋಗ್ಬೋದು. ಜೊತೆಗೆ ಆರೆಂಜು, ಮ್ಯಾಂಗೋ ಎಲ್ಲ ಫ್ಲೇವರ್ನಲ್ಲೂ ಸಿಗ್ತಾಯಿದೆ. ಇದಲ್ಲದೆ ಐಸ್ ಕ್ರೀಮ್ ಸಿಗ್ತಾಯಿದೆ. ಬೇಸಿಗೆಗಾಲ ಐಸ್ ಕ್ರೀಮ್ ಯಾವುದೇದೋ ಐಸ್ ಕ್ರೀಮ್ ತಿನ್ನೋ ಬದಲು ನಮ್ಮ KMF ಐಸ್ ಕ್ರೀಮ್ಗಳನ್ನೇ ನೀವು ತಿನ್ಬೋದು. ಐಸ್ ಕ್ರೀಮು, ಸ್ವೀಟ್ಸು ಇವೆಲ್ಲವೂ ಕೂಡ KMF ಉತ್ಪನ್ನಗಳು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಕರ್ನಾಟಕದ ಹೆಮ್ಮೆ KMF ಉತ್ಪನ್ನಗಳನ್ನು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ನಮ್ಮ ಕಾರ್ಯಕ್ರಮದಲ್ಲಿ ಮಿಲೆಕ್ಸಿನ ಉತ್ಪನ್ನಗಳು ಬಳಸಿ ಸಾಕಷ್ಟು ಆಹಾರ ಪದಾರ್ಥಗಳನ್ನ ಮಾಡ್ತಾಯಿದ್ವಿ. ಇವತ್ತು ಮಿಲೆಕ್ಸ್ ಇಡ್ಲಿನ ಮಾಡಿದ್ದೀವಿ. ಹೆಂಗಿದೆ ಅಂತ ಹೇಳಿದ್ರೆ ಸ್ಪಾಂಜ್ ಥರ ಇದೆ, ತುಂಬ ಆರೋಗ್ಯಕರವಾಗಿರೋದು. ಜೊತೆಗೆ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಮಿಲೆಕ್ಸನ್ನು ಬಳಸಿ ಅಂದವ್ರಿಗೆ ಇನ್ಸ್ಟೆಂಟ್ ಫುಡ್ಡು ಮಿಲೆಕ್ಸ್ ಅವ್ರಿಗೆ ಸಿಗುತ್ತೆ. ಅದನ್ನು ಬಳಸಿ ನಾವು ಇಡ್ಲಿ, ದೋಸೆ, ಉಪ್ಪಿಟ್ಟು, ಪೊಂಗಲ್ಲು ಎಲ್ಲವನ್ನೂ ಮಾಡ್ಕೋಬೋದು. ಇವೆಲ್ಲ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಮಿಲೆಕ್ಸ್ ಅವರ ಎಲ್ಲ ಉತ್ಪನ್ನಗಳನ್ನು ಕೂಡ ನೀವು ಶಾಪ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಇದಲ್ಲದೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಮಗೇನಾದರೂ ಒಳ್ಳೆ ಕ್ಯಾಟ್ರಿಂಗ್ ಸರ್ವಿಸ್ ಬೇಕು, ವೆಜ್ಜು ನಾನ್ ವೆಜ್ಗೆ ಕ್ಯಾಟ್ರಿಂಗ್ ಸರ್ವಿಸ್ ಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ, ಒಳ್ಳೆ ಅಡುಗೆಯವರು ಬೇಕು ಅಂದ್ಕೊಂಡಿದ್ರೆ, ಒಳ್ಳೆ ಅಡುಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಎಲ್ಲ ಸಮಾರಂಭಗಳಿಗೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು. ಸುಚಿತ್ರಾ ಈವೆಂಟ್ಸು ಮತ್ತು ಕ್ಯಾಟರರ್ಸ್ನಲ್ಲಿ ನೀವು ಎಲ್ಲ ಥರದ ಈವೆಂಟ್ಗಳಿಗೂ ಅಡುಗೆಗಳನ್ನ ಬುಕ್ ಮಾಡ್ಕೋಬೋದು. ನಮ್ಮ ಸುಚಿತ್ರಾ ಈವೆಂಟ್ಸ್ ಅವರ ದೂರವಾಣಿಯ ಸಂಖ್ಯೆ 9606717744. ಮತ್ತೊಮ್ಮೆ 9606717744 ಈ ಸಂಖ್ಯೆಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ನಿಮ್ಮ ಕ್ಯಾಟ್ರಿಂಗ್ ಸರ್ವಿಸನ್ನು ಬುಕ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಅಡುಗೆಯೊಂದಿಗೆ, ಹೊಸ ಅಡುಗೆಯೊಂದಿಗೆ ನಿಮ್ಮ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.